ಕ್ವಶನ್ ನಂಬರ್ 24. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಸಮವಾಗಿರುತ್ತದೆ. ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಕಂಡುಹಿಡಿಯಿರಿ ಅಂತ. ಮತ್ತು ಹೀಗೆ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಏನು ಮಾಡಬೇಕಿಲ್ಲಿ? 24 ಮತ್ತು 60 ಅನ್ನು ತಗೋಬೇಕು. ಎಷ್ಟು? 24 ಮತ್ತು 60 ವನ್ನು ನಾವು ಕಂಡುಹಿಡಿಬೇಕು ಮೊಟ್ಟ ಮೊದಲಿಗೆ. ಅಂದ್ರೆ ಹೆಂಗೆ? ಅವಿಭಾಜ್ಯ ಅಪವರ್ತನಗಳಿಂದ ನಾವು ಮುಂದುವರಿಬೋದು, ಇಲ್ಲ ಹೆಂಗಾರಿ ಮುಂದುವರಿರಿ, ಅವಿಭಾಜ್ಯರು ಇರಲಿ ವಿಭಾಜ್ಯರು ಇರಲಿ. ಹೆಂಗೆ ಮುಂದುವರಿದು ನೋಡ್ರಿ. 24 ಮತ್ತು 60 ಲಸವನ್ನು ತೆಗೆಯೋದು. ಎರಡರಲ್ಲಿ ತೊಗೊಳ್ಳೋಣ. 2 ಒಂದಲೇ 2 ಎರಡಲೇ ಅಂದರೆ 2 12 24, 2 3 6 0 0. ಇನ್ನು 2 6 12, 2 15 30. ಆಮೇಲೆ 2 3 6 15 15, ಯಾಕೆ 15 ಇಲ್ಲ 2ರ ಮಗ್ಗೆಯಲ್ಲಿ. ಇನ್ನು 3 ಒಂದಲೇ 3 5 15. ಆಮೇಲೆ 5 ಒಂದಲೇ 1 1 ಬಂತು, ಲೈನ್ ಕೋ ಡೆಡ್ ಆಯಿತು. ಅಂದರೆ ಅಪವರ್ತನಗಳನ್ನು ನಾವು ಈ ಸದ್ದ ಫೈಂಡ್ ಔಟ್ ಮಾಡಬೇಕು. ಆದ್ದರಿಂದ ಸ ಈಕ್ವಲ್ ಟು 2 2 2 3 5. 2 ಇಂಟು 2 ಇಂಟು 2 3 ಇಂಟು 5 3 ಇಂಟು 5 ಅಷ್ಟು ಕೂಡಿಸಿದಾಗ 2 2 4 4 2 8 8 3 24 24 5 120. ಲಸ ಎಷ್ಟು ಬಂತು? 120. ಹೌದಲ್ಲ? ಏನು ಹೇಳ್ತದೆ ಪ್ರಶ್ನೆ? ಏದೊಂದು ಎ ಎಂಬ ವ್ಯಕ್ತಿಯ ಎಷ್ಟು ಹಾರವನ್ನು ಮಾಡ್ತಾನೆ? 120 ಅಪಾನ್ 24 ಕ್ರಮವಾಗಿ. ಅಂದರೆ ಏದನಿಗೆ ಎಷ್ಟು ಸಂಬಂಧಪಡ್ತದೆ? 24. ಛೇದ ಹಾಕೋರಿ. 24 ಅಂದರೆ 24 ಈಕ್ವಲ್ ಟು 5 ಹಾರವನ್ನು ತಯಾರು ಮಾಡ್ತಾನೆ. ಇನ್ನು ಬಿ ಎಂಬ ವ್ಯಕ್ತಿ 120 ಹಾರ ಇಬ್ಬರು ಕೂಡಿ ಮಾಡಿದಾಗ ಬಿ ಒಂದು ಎಷ್ಟದಿಲ್ಲಿ? 60. 0 0 ಹೋಯ್ತು. 6 1 6 2 ಈಕ್ವಲ್ ಟು 2 ಆಯಿತು. ಎ ಎಂಬ ವ್ಯಕ್ತಿಯು 5 ಹಾರಗಳನ್ನು ತಯಾರು ಮಾಡ್ತಾನೆ. ಬಿ ಎಂಬ ವ್ಯಕ್ತಿ 2 ಹಾರವನ್ನು ತಯಾರು ಮಾಡ್ತಾರೆ. ಇಬ್ಬರು ಕೂಡಿಸಿ ತಯಾರು ಮಾಡುವಂಥ ಆಹಾರ ಅಲ್ಲ, ಬರೀ ತಿನ್ನೋದು ಒಂದು ನೆನಪಲ್ಲಕ್ಕಿರ್ತದೆ ನನಗೆ. ಯಾಕೆ ಇವತ್ತು ಅಂದಾಗ ಎ ಪ್ಲಸ್ ಬಿ ಈಕ್ವಲ್ ಟು 5 + 2 5 + 2 ಈಕ್ವಲ್ ಟು 5 2. ಒಟ್ಟು ಅವರಿಬ್ಬರು ಕೂಡಿ 7 ಹಾರವನ್ನು ತಯಾರು ಮಾಡ್ತಾರೆ. ದ್ಯಾಟ್ಸ್ ಆಲ್.